ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. सकलवचनचेतो देवता भारती सा मम वचसे निधत्तां सन्निधिं मानसे च. अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्. विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे. 50 सततं रामपूजकः श्रीसत्यप्रमोदगुरुराट् भासतां नो हृदम्बरे. बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः. चित्तं मद्गुणदोषचिन्तनविदौ नूनं मनां मा कृताः. श्री सत्यात्मगुरो त्वदङ्घ्रियुगलं हित्वा न मे सद्गतिः. यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये. श्री गुरुभ्यो नमः. हरिः ओम हरिः ओम हरिः ओम. स्वस्तिस्तु अशेष सन्मंगलानि सन्तु. श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते अद्य बृहती सहस्र विष्णुसहस्रनामयोः तुलनात्मक विवरणारंभे सति तथा महाभारतात्मनिर्णय विवरणारंभे सति किंचित पूर्वकथानुवादः. हरिः ओम हरिः ओम हरिः ओम. हरे राम 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 हरे हरे. हरे कृष्णा कृष्ण कृष्ण हरे हरे. हरे राम 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 हरे हरे. हरे कृष्णा कृष्ण कृष्ण हरे हरे. हरे राम 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 हरे हरे. हरे कृष्णा कृष्ण कृष्ण हरे हरे. श्री गुरुभ्यो नमः. हरिः ओम हरिः ओम हरिः ओम.
ನಿನ್ನಿನ ದಿವಸ ನಾವು ಪರ, ಸರ್ವೋತ್ತಮ, ಸರ್ವಶ್ರೇಷ್ಠ ಅನ್ನುವ ಭಗವಂತನ ಒಂದು ರೂಪವನ್ನು ನಿನ್ನೆ ತಿಳಿದುಕೊಂಡಿದ್ದೇವೆ. ಇವತ್ತು ಭಗವಂತನ 67ನೇ ವಿಷ್ಣು ಸಹಸ್ರನಾಮದ ಹೆಸರು ಈಶಾನಃ. ಈಶಾನ ಶಬ್ದಕ್ಕೆ ಕಂಟ್ರೋಲರ್, ಸಂಪೂರ್ಣ ಜಗತ್ತನ್ನು ಯಾವನು ತನ್ನ ಕೈಯಲ್ಲಿಟ್ಟುಕೊಂಡು ನಡೆಸ್ತಾನೆ ಅವನಿಗೆ ಈಶಾನ ಅಂತ ತಿಳ್ಕೊಂಡಂತ ಹೆಸರು. ಜಗತ್ತನ್ನು ಪೂರ್ತಿ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯಕ್ತಿ ಅವನು ಮೊದಲು ಸಮರ್ಥನಾಗಿರಬೇಕು. ಸಮರ್ಥ ಅಂದರೆ ಏನರ್ಥ? ಜಗತ್ತಿನಲ್ಲಿ ಎಲ್ಲ ಕೆಲಸ ಮಾಡಲಿಕ್ಕೂ ಕೂಡ ಅವನಿಗೆ ಬರ್ತಿರ್ಬೇಕು, ಅಷ್ಟು ಶಕ್ತಿ ಅವನ ಹತ್ರ ಇರಬೇಕು. ಆಯ್ತಪ್ಪ, ನಿಮ್ಮ ದೇವರು ಸಮರ್ಥ ಇದ್ದಾನ, ನಾಳೆ ಇನ್ನೊಬ್ಬ ದೇವರು ಬಂದು ಅವನನ್ನು ಆ ಪದದಿಂದ ಇಳಿಸಿ ತಾನಲ್ಲಿ ಕೂತ್ಕೊಂಡ್ರೆ ಆಗ ನಾವು ಇಷ್ಟು ದಿವಸ ಎಲ್ಲ ಮಾಡಿದ ಭಕ್ತಿ ಹೊರಟೋಗ್ತಲ್ಲ, ನಿರುಪಯುಕ್ತ. ಇವಾಗೇನೋ ಚೀಫ್ ಮಿನಿಸ್ಟರ್ ಕಡೆಯಿಂದ ಕೆಲಸ ಆಗಬೇಕಾದ, ಸ್ವಲ್ಪ ಪೇಗೆ ಹಣ ಕೊಟ್ಟು ಚೀಫ್ ಮಿನಿಸ್ಟರ್ಗೆ ಟೇಬಲ್ ಕೆಳಗಿಂದ ಸ್ವಲ್ಪ ತಿನ್ನಿಸಿ ಆದಮೇಲೆ ಹೇಳಿದೆ ಚೀಫ್ ಮಿನಿಸ್ಟರ್, ನಾಳೆ ಬೆಳಗ್ಗೆ ಬನ್ನಿ, ನಿಮ್ಮ ಆರ್ಡರ್ ಮೇಲೆ, ನಿಮ್ಮ ಫೈಲ್ ಮೇಲೆ ಸಿಗ್ನೇಚರ್ ಮಾಡಿ ಆರ್ಡರ್ ಕೊಡ್ತೀನಿ, ನಿಮ್ಮ ಕೆಲಸ ಆಗ್ತದೆ. ಆ ಭರವಸೆಯಿಂದ ಬಂದು ಮನೆಗೆ ಬಂದೆವು. ರಾತ್ರಿ ನ್ಯೂಸ್ ನೋಡಿದರೆ ಆ ಚೀಫ್ ಮಿನಿಸ್ಟರ್ನ ಪಾರ್ಟಿಯವರೆಲ್ಲ ಸಪೋರ್ಟ್ ತೆಗೆದುಕೊಂಡು ಇವರು ಗೌರ್ಮೆಂಟ್ ಬಿಟ್ಟು ಹೋಯ್ತು, ಅವನು ಹೋಗಿ ರಾಜ್ಯಪಾಲಿಗೆ ಹೋಗಿ ರಾಜೀನಾಮೆ ಕೊಟ್ಟಾಯ್ತು. ಇನ್ನೊಬ್ರು ಪಾರ್ಟಿಯವ್ರು ಕೂತಿರ್ತಕ್ಕಂಥವ್ರು ಬಂದು ರಾಜ್ಯ ತೊಗೊಂಡ್ಬಿಟ್ರು. ಶಿವಸೇನಾ ಹೋಯಿತು, NCP ಹೋಯಿತು, BJP ಬಂದು ಕೂತ್ಕೊಳ್ತು. ಆದರೆ ನನ್ನ ಕೆಲಸ ಆಗಬೇಕು ಅಂತ ಹೇಳಿ ಉದ್ಧವ್ ಠಾಕ್ರೆಗೆ ರೊಕ್ಕ ಕೊಟ್ಟಿದ್ದೆ, ಎಲ್ಲ ಹೋಯ್ತಲ್ಲ. ನಾನು ಪರಿಚಯದವ್ರ ಕಡೆಯಿಂದ ಫೋನ್ ಮಾಡಿಸಿದೆ ಈಗಿನ ಚೀಫ್ ಮಿನಿಸ್ಟರ್ಗೆ. ಈಗಿನ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ? ದೇವೇಂದ್ರ ಫಡ್ನೀಸ್. ಅವ ಹೇಳ್ದ, ಅವೆಲ್ಲ ನನಗೆ ಗೊತ್ತಿಲ್ಲ, ಉದ್ಯೋಗ ಹೋಗಿ ಕೇಳ್ಕೊಡ್ರಿ ಅಂತ ತಿಳ್ಕೊಂಡು ಅಂತ ಹೇಳ್ದ. ಆಗ ಈ ವಿಷ್ಣುವಿನ ವೈಕುಂಠಕ್ಕೆ ಇನ್ನೊಬ್ಬ ಬಂದು ಆ ವಿಷ್ಣುವಿನನ್ನು ಹೊರಗೆ ಹಾಕಿ ಹೊಸ ದೇವರು ಬಂದರೆ ನಾವೇನು ಮಾಡಬೇಕು? ಅನೇಕ ಜನ್ಮದಿಂದ ಭಕ್ತಿ ಮಾಡಿ 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 ಇನ್ನೇನು ಅಪರೋಕ್ಷ ಜ್ಞಾನ ಕೊಡಬೇಕು ಅಷ್ಟರಲ್ಲಿ ಪೋರ್ಟ್ಫೋಲಿಯೋ ಹೋಯ್ತು. ಅದಕ್ಕೆ ಹೇಳ್ತಾರೆ ಈಶಾನಃ. ಅರೇ ಇವನ ಸರ್ವಸಮರ್ಥ, ಇವನ ಸಮರೂ ಯಾರೂ ಇಲ್ಲ, ಇವನಿಗಿಂತ ಉತ್ತಮರು ಯಾರೂ ಇಲ್ಲ. ಅದಕ್ಕೋಸ್ಕರ ಇರ್ತಕ್ಕಂಥ ಬೃಹತಿ ಸಹಸ್ರದ ಮಂತ್ರ ಈ ರೀತಿಯಾಗಿದೆ. ದಿವ್ಯೋ ನ ಪಾರ್ಥಿವೋ ನ ಜಾತೋ ನ ಜನಿಷ್ಯತಿ, ನ ಜಾತೋ ನ ಜನಿಷ್ಯತಿ, ನ ಜಾತೋ ನ ಜನಿಷ್ಯತಿ, ಸ್ವಾದೋ ಸ್ವಾದೀಯಃ. ಹರಿ ಓಂ. ದಿವ್ಯೋ ನ ಪಾರ್ಥಿವೋ ನ ಜಾತೋ ನ ಜನಿಷ್ಯತೆ, ನ ಜಾತೋ ನ ಜನಿಷ್ಯತೆ, ನ ಜಾತೋ ನ ಜನಿಷ್ಯತೆ, ಸ್ವಾದೋ ಸ್ವಾದೀಯಃ. ಓಂ. ಹರಿ ಓಂ. ದಿವ್ಯೋ ನ ಪಾರ್ಥಿವೋ ನ ಜಾತೋ ನ ಜನಿಷ್ಯತೆ, ನ ಜಾತೋ ನ ಜನಿಷ್ಯತೆ, ನ ಜಾತೋ ನ ಜನಿಷ್ಯತೆ, ಸ್ವಾದೋ ಸ್ವಾದೀಯಃ. ಓಂ. ನಮ್ಮ ಇಬ್ಬರು ವಿದ್ಯಾರ್ಥಿಗಳಿಂದ ನಾನು ಹೇಳಿಸ್ತೇನೆ, ದಿನಾಲು ನಾನಂತರ ಹೇಳ್ತೇನೆ, 3 ಸಲ ನೀವು ನಿಮಗೆ ಶ್ರವಣ ಮಾಡಿದ ಪುಣ್ಯ ಬರ್ತದೆ.
ದಿವ್ಯ ಅಂದರೆ ಸಂಪೂರ್ಣ ದೇವಲೋಕದಲ್ಲಿ. ಪಾರ್ಥಿವ ಇನ್ನು ಪೃಥ್ವಿ ಮೊದಲಾದ ಕೆಳಗಿನ ಎಲ್ಲ ಲೋಕಗಳಲ್ಲಿ. ಹಿಂದಿನಿಂದ ನಾವು ತೆಗೆದುಕೊಳ್ಬೇಕು. ಹಿಂದಿನ ಮಂತ್ರದಲ್ಲಿ ತ್ವಾವಾನ್ ಈಶಾನಃ ಅಂತ ಬಂದಿದೆ. ನತ್ವಾವಾನ್ ಈಶಾನಂ ಇಂದ ತಸ್ತುಷಃ ತ್ವಾವಾನ್ ಈಶಾನಃ. ಹಿಂದಿನ ಮಂತ್ರದಿಂದ ಈ ಮಂತ್ರಕ್ಕೆ ಅದನ್ನು ಜೋಡಿಸಿಕೊಳ್ಬೇಕು. ನಿನ್ನ ಸಮಾನವಾಗಿರ್ತಕ್ಕಂತಹ ಸಮರ್ಥನಾದ ವ್ಯಕ್ತಿ ನ ಇಲ್ಲ, ಸರ್ವಥಾ ಇಲ್ಲ, ಸರ್ವಥಾ ಇಲ್ಲ. ಇಲ್ಲ, ಹಿಂದಾಗಿರ್ಬೇಕಲ್ಲ, ಭೂತಕಾಲದಲ್ಲಿ ಆಗಿಲ್ಲ, ಮುಂದಾಗ್ಬೋದಲ್ಲ, ಮುಂದೂ ಆಗೋದಿಲ್ಲ. ಹೇಗೆ? ನ ಜಾತಃ, ಭೂತಕಾಲದಲ್ಲಿ ನಿನ್ನ ಸಮಾನನಾಗಿರ್ತಕ್ಕಂಥವ್ರು ಯಾರೂ ಆಗಿಲ್ಲ. ಭವಿಷ್ಯ ಕಾಲದಲ್ಲಿ ನಿನಗೆ ಸಮಾನವಾಗಿರ್ತಕ್ಕಂಥವ್ರು ಯಾರೂ ಆಗೋದಿಲ್ಲ. ಈಗ ಯಾರೂ ಇಲ್ಲ. ನ ಜಾತಃ ನ ಜನಿಷ್ಯತೆ, ನ ಜಾತಃ ನ ಜನಿಷ್ಯತೆ. ಎಷ್ಟು ಸಲ? 3 ಸಲ ಹೇಳಿದರು ಒಂದೇ ಮಂತ್ರದಲ್ಲಿ. ದಿವ್ಯೋ ನ ಪಾರ್ಥಿವೋ ನ ಜಾತೋ ನ ಜನಿಷ್ಯತೆ, ನ ಜಾತೋ ನ ಜನಿಷ್ಯತೆ, ನ ಜಾತೋ ನ ಜಷ್ಯತೆ. 3 ಸಲ ಹೇಳಿದರೆ ಪಕ್ಕ. ಅದಕ್ಕೋಸ್ಕರವೇ ನಮ್ಮಲ್ಲಿ ಕನ್ಯಾದಾನ ಮಾಡುವಾಗ 3 ಸಲ ಹೇಳ್ತೇವೆ. 3 ಸಲ. ಎಲ್ಲರೂ ಸರಿಯಾಗಿ ಕೇಳಿಕೊಳ್ಳಿ. ಇವತ್ತಿನಿಂದ ಹುಡುಗಿ ಗಂಡ ಹೆಂಡತಿಯರು ನನ್ನ ಮಗಳನ್ನು ಈ ವರನಿಗೆ ನಾನು ಸಮರ್ಪಿಸಿದ್ದೇನೆ, ಕೊಟ್ಟಿದ್ದೇನೆ, ಇಲ್ಲಿರುವ ವಿಷ್ಣುವಿಗೆ ನಾನು ಕೊಟ್ಟಿದ್ದೇನೆ. ಆತ್ರೇಯ ಅರ್ಚನಾನ ಶಾವಾಶ್ವೇತ ತ್ರಿಪುರವರಾನ್ವಿತ ತ್ರಿಗೋತ್ರೋತ್ಪನ್ನಾಂ ಶ್ರೀಂ ಭೂಂ ಚ. ಆನಂತರ ಭಾರ್ಗವ ಚಾವನ ಆಪ್ಲವಾನ ಔರ್ವ ಜಾಮದಗ್ನೇತಿ ಪಂಚಪ್ರವರಾನ್ವಿತಾಯ ಶ್ರೀವತ್ಸಗೋತ್ರೋತ್ಪನ್ನಾಯ ಶ್ರೀ ಶ್ರೀನಿವಾಸಾಖ್ಯ ಶರ್ಮಣೇ ವರಾಯ ಇಮಾಂ ಕನ್ಯಾಂ ಪ್ರದಾಸ್ಯ भार्यत्व तो निश्चितार्थमध्ये आहे. तुभ्यं अस्याम् उत्कन्यायाम् उत्पश्यमान संतानेन 12 अवरान् 12 अपरांश्च पवित्रीकर्तुं तुभ्यं अहं संप्रददे. ಒಂದು ಸಲ, ಎರಡನೇ ಸಲ ಮತ್ತು ಇದೇ ರೀತಿ ರಿಪೀಟ್, ಮೂರನೇ ಸರ್ತಿ ಇದೇ ರಿಪೀಟ್. 3 ಸರ್ತಿ ಹೇಳಿದ ಮೇಲೆ ಈ ಮದುವೆ ನಿಶ್ಚಿತ, ಇವರು ಗಂಡ ಹೆಂಡತಿ ನಿಶ್ಚಿತ. ಅದಕ್ಕೆ ಇಲ್ಲೂ ಕೂಡ 3 ಹೇಳ್ತಾರೆ. 3 ಸಲ ಹೇಳಿದರೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ, 3 ಸಲ ಯಾವ್ದು ನಾವು ಹೇಳ್ತೀವಿ ಅದು ನಿಶ್ಚಿತ ನಿಶ್ಚಿತ ನಿಶ್ಚಿತ. ಒಂದು ಸರ್ತಿ ಅಣ್ಣ ತಮ್ಮನ ಜಗಳ ಆಯ್ತು. ನೀನು ಮುಖ ನೋಡೋದಿಲ್ಲ ಅಂತ ಹೇಳ್ದ ತಮ್ಮ. 3-4 ದಿವಸದ ಮೇಲೆ ವಾಪಸ್ ಬಂದ. ಅಣ್ಣ ಕೇಳಿದ, ಯಾಕೆ ಬಂದ? ನಾನು ಒಂದೇ ಸರ್ತಿ ಹೇಳಿದ್ದೆ ಅಣ್ಣ, 3 ಸರ್ತಿ ಹೇಳೋ ತನಕ ನಮ್ಮದು ಸಂಬಂಧ ಹೋಗಂಗಿಲ್ಲ ಅಂತ ಹೇಳ್ದಂತೆ. ನಮ್ಮಲ್ಲಿ ಗಂಡ ಹೆಂಡತಿಯನ್ನು ಕೂಡಿಸೋ ಸಲುವಾಗಿ 3 ಸರ್ತಿ ನಾವು ಹೇಳ್ತೀವಿ. ಇನ್ನೊಂದು ಕಡೆಯಲ್ಲಿ ಡೈವರ್ಸ್ ಸಲುವಾಗಿ ಹೇಳ್ತಾರೆ, ತಲಾಕ್ ತಲಾಕ್ ತಲಾಕ್. ನಮ್ಮಲ್ಲಿ ಕೂಡಿಸೋ ಸಲುವಾಗಿ, ಇನ್ನೊಂದು ಕಡೆಯಲ್ಲಿ ಬಿಡೋ ಸಲುವಾಗಿ. ನಮ್ಮೆಲ್ಲ ವಿರುದ್ಧ ಅಲ್ಲಿ ಅವ್ರಿಗೆ. ನ ಜಾತೋ ನ ಜನಿಷ್ಯತಿ ನ ಜಾತೋ ನ ಜನಿಷ್ಯತಿ ನ ಜನಾತೋ ನ ಜನಿಷ್ಯತಿ
ಸ್ವಾದೋಹೋ ಸ್ವಾದೀಯ. ಆದ್ದರಿಂದಾಗಿ ನೀನು ಒಬ್ಬನೇ ಸ್ವಾದಃ, ಅತ್ಯಂತ ರುಚಿಯಾಗಿರ್ತಕ್ಕಂಥ ವಸ್ತುವಿನಂತೆ ನೀನು ನನಗೆ ಬೇಕಾದವನು. ಬರೇ ನನಗೆ ನೀನು ಅತ್ಯಂತ ಶ್ರೇಷ್ಠನಲ್ಲ, ಶ್ರೇಷ್ಠತಮನು. ಸ್ವಾದೋಹೋ ಸ್ವಾದೀಯ, ಜಗತ್ತಿನಲ್ಲಿ ಅತ್ಯಂತ ಪ್ರಿಯವಾದ ವಸ್ತುವಿನಿಗಿಂತಲೂ ಉತ್ತಮ 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 ನನ್ನ ಸ್ವಾಮಿಯಾಗಿದ್ದೆ. ಆದ್ದರಿಂದಾಗಿ ಇವನಿಗೆ ಈಶಾನ ಅಂತ ತಿಳ್ಕೊಂಡಂತೇಳಿ ಹೆಸರು. ನೋಡಿ, ಹೆಸರಿಗೂ ಮತ್ತು ಮಂತ್ರಕ್ಕೂ ಎಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಸಂಬಂಧ ಇದೆ. ಇಂಥ ಮಂತ್ರವನ್ನು ಹುಡುಕಿ ಅದನ್ನು ಬೃಹತಿ ಸಹಸ್ರದ ಛಂದಸ್ಸಿನಲ್ಲಿ ಜೋಡಿಸಿ ನಮಗೆ ಕೊಟ್ಟಿರ್ತಕ್ಕಂಥವರು ವಸಿಷ್ಠ ವಿಶ್ವಾಮಿತ್ರ ಋಷಿಗಳು. ಇಂಥ ಈಶಾನ ಶಬ್ದಕ್ಕೆ ಸುಮಾರು 5-6 ಅರ್ಥಗಳನ್ನು ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳ್ತಾರೆ, ಈಶಾನ್ ಜಗತ್ತನ್ನು ನಿಯಮಿಸುವ ಬ್ರಹ್ಮಾದಿ ದೇವತೆಗಳನ್ನು, ಅನಯತಿ ಪ್ರೇರಯತಿ ಅವರಿಗೆ ಪ್ರೇರಣೆ ಮಾಡ್ತಾರೆ, ಅವರಿಗೆ ಅವರ ಕಾರ್ಯ ಮಾಡುವಂತೆ ಶಕ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಈಶಾನಃ, ಈಶಾನ್ ಬ್ರಹ್ಮಾದೀನ್ ಅನಯತಿ ಚೇಷ್ಟಯತಿ ಇತಿ ಈಶಾನಃ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅರ್ಥದಲ್ಲಿ ಒಂದು ಮಂತ್ರ ಬರ್ತದೆ, ಸರ್ವಸ್ಯ ವಶೀ ಸರ್ವಸ್ಯ ಈಶಾನಃ ಸರ್ವಸ್ಯಾಧಿಪತಿ. ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯ. ಎಲ್ಲರೂ ಇವನ ಅಧೀನದಲ್ಲಿದ್ದಾರೆ, ಇವನು ಎಲ್ಲರಿಗೂ ಮಹಾ ಸಾಮರ್ಥ್ಯವುಳ್ಳವನಾಗಿದ್ದಾನೆ, ಎಲ್ಲರಿಗಿಂತ ಹೆಚ್ಚು ಸಾಮರ್ಥ್ಯವುಳ್ಳವನಾಗಿದ್ದಾನೆ, ಇವನೇ ಎಲ್ಲರ ಸ್ವಾಮಿಯಾಗಿದ್ದಾನೆ. ಆ ಸರ್ವಸ್ಯ ಅಂತಂದರೆ ಏನು? ಆಚಾರ್ಯ ಬೃಹದಾರಣ್ಯಕ ಭಾಷ್ಯದಲ್ಲಿ ಬರೀತಾರೆ, ಸರ್ವಸ್ಯ ಬ್ರಹ್ಮರುದ್ರಾದೇಹೇ ಅನಃ ಪ್ರೇರಕಃ ಈಶಾನಃ. ಭಾಗವತದಲ್ಲಿಯೂ ಕೂಡ ಹೇಳ್ತಾರೆ, ಮೊದಲನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ ಮನ್ನೆ ತ್ವಾಂ ಕಾಲಂ ಈಶಾನಃ. ಪರಮಾತ್ಮ ನೀನು ಪುರುಷ ಮತ್ತು ಕಾಲ ರೂಪದಿಂದ ಇರತಕ್ಕಂಥ ಜಗತ್ಸ್ವಾಮಿ, ಎಲ್ಲರನ್ನೂ ಪ್ರೇರಣೆ ಮಾಡ್ತಕ್ಕಂಥವನು ಅಂತ ಭಾಗವತದಲ್ಲಿ ಬಂದಾಗ ಆಗ ಆ ಭಾಗವತ ಶ್ಲೋಕದ ವ್ಯಾಖ್ಯಾನ ಒಂದು ಪ್ರಾಚೀನ ಟೀಕಾ ಇದೆ. ಈಶಾನಂ ಈಶಾನ್ ಲೋಕೇಶಾನ್ ಅನಯತಿ ವ್ಯಾಪಾರೇಷು ಪ್ರವರ್ತಯತಿ ನೇಮತೀತೆ ಯಾವತ. ಜಗತ್ತನ್ನು ನಿಯಮಿಸುವ ರಮಾಬ್ರಹ್ಮಾದಿ ದೇವತೆಗಳನ್ನು ಪರಮಾತ್ಮ ಆ ದೇವತೆಗಳಿಗೆ ಶಕ್ತಿಯನ್ನು ಕೊಟ್ಟು ಪ್ರೇರಣೆ ಮಾಡಿ ಅವರು ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗುವಂತೆ ಮಾಡ್ತಾನೆ ಭಗವಂತ. ಆದ್ದರಿಂದಾಗಿ ಇವನಿಗೆ ಈಶಾನಃ ಈಶಾನಃ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಈಶಾ ಅಂತ ತಿಳ್ಕೊಂಡಂತಂದರೆ ಸಮರ್ಥ ಅಂತ ಅರ್ಥ. ನಮಗಿಂತ ಸಮರ್ಥರು ಯಾರು ಹೇಳ್ರಿ? ನಾವೆಲ್ಲ ಜೀವರನ್ನು ತೆಗೆದುಕೊಳ್ಳೋಣ, ಬ್ರಹ್ಮದೇವ್ರನ್ನ ಹಿಡ್ಕೊಂಡು ಎಲ್ಲ ಜೀವಿತೆಗಳು. ನಮಗಿಂತ ಸಮರ್ಥ ಯಾರು? ದೇವರು ಲಕ್ಷ್ಮಿ ಬಿಟ್ಟು ಮುಕ್ತರು, ಅವರ ನಿತ್ಯ ಸುಖಗಳು. ಅಂಥವರನ್ನು ನಮಗಿಂತ ಸಮರ್ಥರಾಗಿ ಹೆಚ್ಚು ಸಮರ್ಥರಾಗಿರ್ತಕ್ಕಂಥ ಈಶಾನ್ ಅಸ್ಮದಪೇಕ್ಷೆಯ ವಿಶೇಷೇಣ ಸಮರ್ಥಾನ್ ಮುಕ್ತ ಜನರನ್ನು ಅನಯತಿ ಚೇಷ್ಟಯತಿ ಇತಿ ಈಶಾನಃ. ಮುಕ್ತರಿಗೂ ಪ್ರೇರಣೆ ಮಾಡ್ತಾನೆ. ಮುಕ್ತರು ಸ್ವತಂತ್ರರಲ್ಲ. ಉಳಿದ ಮತಗಳಲ್ಲಿ ಮುಕ್ತರು ಭಗವಂತನ ಸಮಾನರಾಗಿಬಿಡ್ತಾರೆ. ನಮ್ಮಲ್ಲಿ ಈಗ ಅಲ್ಲಿಯೂ ಕೂಡ ಭಗವಂತನ ಅಧೀನರು. ಅವರಿಗೆ ಬೇಕಾದ ಸ್ವರೂಪ ಸುಖವನ್ನು ಕೊಟ್ಟು ಅವರಿಗೆ ಪ್ರೇರಣೆ ಮಾಡಿ ಅವರನ್ನು ಮುಂದುವರಿಯುವಂತೆ ಮಾಡ್ತಕ್ಕಂಥವನು ಪರಮಾತ್ಮ.
ಈ ರೀತಿ ಅರ್ಥ ಯಾಕೆ ಮಾಡ್ತೀರಿ ಅಂತ ತಿಳ್ಕೊಂಡಂತಂದರೆ ಮಾಂಡಕ್ಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಪ್ರತ್ಯಾಹಾರ ಅಂತನ್ನುವ ಗ್ರಂಥವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಈಶಾನಾಮಪಿ ಮುಕ್ತಾನಾಂ ಈಶಾನಸ್ಸೋ ಅನನಾತ್ ಶ್ರುತಃ. ಮುಕ್ತರಿಗೂ ಕೂಡ ಪ್ರೇರಕನಾದ್ದರಿಂದಾಗಿ ಇವನಿಗೆ ಈಶಾನ ಅಂತ ತಿಳ್ಕೊಂಡಂತ ಹೆಸರು. ಅಷ್ಟೇ ಅಲ್ಲ, ಮಾಂಡೂಕ್ಯ ಉಪನಿಷತ್ತು ಹೇಳ್ತದೆ ಭಗವಂತನ 4 ರೂಪಗಳಿವೆ. ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ. ಆನಂತರ ವಿಶ್ವ ನಮ್ಮ ಜಾಗೃತ ಅವಸ್ಥೆಯ ನಿಯಾಮಕ, ತೈಜಸ ನಮ್ಮ ಸ್ವಪ್ನಾವಸ್ಥೆಯ ನಿಯಾಮಕ, ಆನಂತರ ಪ್ರಾಜ್ಞ ನಮ್ಮ ಸುಷುಪ್ತಿ ನಿಯಾಮಕ, ತುರೀಯ ಮುಕ್ತರ ನಿಯಾಮಕ. ಮಾಂಡೂಕ್ಯ ಉಪನಿಷತ್ತಿನ ವ್ಯಾಖ್ಯಾನವನ್ನು ಮಾಡುತ್ತಾ ಆಚಾರ್ಯರು ಹೇಳ್ತಾರೆ, ಮಹಾತ್ಮ್ಯ ಅಂತನ್ನೋ ಗ್ರಂಥದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಮುಕ್ತಸ್ಯ ಸರ್ವ ವ್ಯಾಪಾರ ಹೇತುರೇವ ತುರೀಯಕಃ. ತುರೀಯ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ಮುಕ್ತರ ಸಕಲ ವ್ಯವಹಾರಗಳನ್ನು ನಡೆಸ್ತಕ್ಕಂಥವನು ಅವನೇ ಆಗಿದ್ದಾನೆ. ಅದೇ ಭಾಷೆಯಲ್ಲಿ ಆಚಾರ್ಯ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ನಿರ್ವೃತ್ತೆ ಸರ್ವ ದುಃಖಾನಾಂ ಈಶಾನ ಪ್ರಭುರವ್ಯಯ. ಮುಕ್ತಿಗೆ ಹೋದ ನಂತರ ಸರ್ವ ದುಃಖಗಳ ನಿರ್ವೃತ್ತಿ ಸಂಪೂರ್ಣ ದೂರ ಮಾಡುವುದಕ್ಕೋಸ್ಕರ ಅವರನ್ನು ನೇಮನ ಮಾಡ್ತಕ್ಕಂಥವನು ಪರಮಾತ್ಮನಿಗೆ ಈಶಾನ ಈಶಾನ ಅಂತ ತಿಳ್ಕೊಂಡಂತ ಹೇಳಿ. ಮೋಕ್ಷ ದ್ವಿದಳ. ಒಂದು ಸರ್ವ ದುಃಖ ನಾಶ, ಸ್ವರೂಪ ಸುಖದ ಪ್ರಾಪ್ತಿ. ಬರೀ ಸ್ವರೂಪ ಸುಖದ ಪ್ರಾಪ್ತಿ ಆಯಿತು, ದುಃಖ ಜೊತೆಯಲ್ಲಿದ್ದರೆ ಏನು ಪ್ರಯೋಜನ? ಸಂಸಾರ ಅಂತ ಎಂತ ಆಯ್ತಲ್ಲ, ಬರೀ ಎಲ್ಲ ದುಃಖ ಹೊರಟೋಯ್ತು, ಸ್ವರೂಪ ಸುಖ ಸಿಗದೇ ಇದ್ದೇನು ಪ್ರಯೋಜನ? ಆದ್ದರಿಂದಾಗಿ ಅವರಿಗೆ ದುಃಖವನ್ನು ದೂರ ಮಾಡಿ ಸ್ವರೂಪ ಸುಖವನ್ನು ಕೊಡ್ತಾನೆ. ಆದ್ದರಿಂದಾಗಿ ನಿರ್ವೃತ್ತೇ ಹೇ ಸರ್ವ ದುಃಖಾನಾಂ, ಎಲ್ಲ ದುಃಖಗಳನ್ನು ಸಂಪೂರ್ಣ ದೂರ ಮಾಡಿ ಅವರಿಗೆ ಸ್ವರೂಪ ಕೂಡ ಕೊಡುವನಿಗೆ ಈಶಾನಃ ಅಂತೇಳಿ ಹೆಸರು ಅಂತನ್ನು ಆಚಾರ್ಯರು ಮಾಂಡಕ್ಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ನೋಡಿ, ಒಂದೊಂದು ವಿಷ್ಣು ಸಹಸ್ರನಾಮಕ್ಕೆ ಆಚಾರ್ಯರು ಎಷ್ಟು ತರಹದ ಅರ್ಥವನ್ನು ಹೇಳ್ತಾರೆ ಅಂತ. ಮೂರನೇ ಅರ್ಥ, ನಮ್ಮೆಲ್ಲರನ್ನು ನೇಮನ ಮಾಡುವ ಸ್ವಾಮಿ, ನಮ್ಮೆಲ್ಲರನ್ನು ನೇಮನ ಮಾಡ್ತಕ್ಕಂಥ ಬಾಸ್ ಪರಮಾತ್ಮ. ಈಷ್ಟೇ ಈಶೋ ಭವತಿ ಇತಿ ಈಶಾನಃ. ಪರಮಾತ್ಮ ನನ್ನ ನಿಯಾಮಕನಾಗಿರುತ್ತಾನೆ, ಆದ್ದರಿಂದಾಗಿ ಅವನಿಗೆ ಈಶಾನ ಅಂತ ತಿಳ್ಕೊಂಡಂತ ಹೆಸರು. ಈ ಅರ್ಥವನ್ನು ಕೊಡ್ತದೆ ಋಗ್ವೇದ. ಋಗ್ವೇದದ ಮೊದಲನೇ ಮಂಡಲದ 24ನೇ ಸೂಕ್ತ 3ನೇ ಮಂತ್ರ ಹೇಳ್ತದೆ, ಈಶಾನಾಂ ವಾರ್ಯಾಣಾಂ ಅಂತ ತಿಳ್ಕೊಂಡಂತ ಹೇಳಿ. ಪರಮಾತ್ಮ ಈಶ್ವರಾರ್ಥಕತ್ವೇನ ವಿತ್ತಾನಾಂ ಈಶ್ವರಂ ವಾರ್ಯಾಣಾಂ ಈಶಾನಾಂ ಈಶಾನ. ನಮ್ಮ ಏನು ದೈವೀ ಸಂಪತ್ತು ಅಂತ ಇದೆ ಅದನ್ನು ನೇಮನ ಮಾಡ್ತಕ್ಕಂಥ ಸ್ವಾಮಿ ಅಂತ ತಿಳ್ಕೊಂಡಂತನ್ನು ಅರ್ಥದಲ್ಲಿ ಬಂದಿದೆ ಅಂತೇಳಿ ಆಚಾರ್ಯರು ಋಗ್ಭಾಷ್ಯದಲ್ಲಿ ಬರೀತಾರೆ. ಈಶಾನ ದೇವಚ ಈಶಾನ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಸರ್ವಸಮರ್ಥನಾದ್ದರಿಂದಲೇ ಭಗವಂತನಿಗೆ ಈಶಾನ ಅಂತ ತಿಳ್ಕೊಂಡಂತನು ಹೆಸರು. ಕಾಠಕ ಉಪನಿಷತ್ತು ಹೇಳ್ತದೆ, ಈಶಾನೋ ಭೂತಭವ್ಯಸ್ಯ ಸ ಏವಾದ್ಯ
ಸ ಉ ಶ್ವಃ ಅಂತ ಕಾಟೋಕಮನ ಮಂತ್ರ. ಸ ಏವಾದ್ಯ ಸ ಉಶ್ವಃ ಕಾಟಕ ಉಪನಿಷತ್ತು 2ನೇ ವಲ್ಲಿಯಲ್ಲಿ ಈ ಮಂತ್ರ ಬರ್ತದೆ. ಇನ್ನು 4ನೇ ಅರ್ಥ ಸತ್ಯಸಂಧರು ಬರೀತಾರೆ. ಈ ಹಿ ಅಂದರೆ ಲಕ್ಷ್ಮಿ, ತಸ್ಯಾಹ ಶಂ ಸುಖಂ ಯಸ್ಮಾತ್ ಸಹ ಈಶಾನಃ. ಲಕ್ಷ್ಮಿ ಯಾವನ ಪ್ರೇರಣೆಯಿಂದ ತನ್ನ ಸುಖವನ್ನು ಅನುಭವಿಸಲು ಸಮರ್ಥಳಾಗ್ತಾಳೆ. ತಸ್ಯಾಹ ಶಂ ಅವಳಿಗೆ ಸುಖ ಸಿಗ್ತದೆ ಯಾರಿಂದ? ಅವನು ಈಶಾನ. 5ನೇ ಅರ್ಥ ವಾಯುದೇವರಿಗೂ ಕುಂತ ಶ್ರೇಷ್ಠನಾದವನು, ವಾಯುದೇವರ ನಿಯಾಮಕ. ಅನಸ್ಯ ಅಯಂ ಸ್ವಾಮಿ ಅನಹ. ಅನ ಅಂದರೆ ವಾಯುದೇವರು, ವಾಯುದೇವರಿಗೆ ಇವನು ಸ್ವಾಮಿ ಆದ್ದರಿಂದ ಅನ. ಈಶಶ್ಚಾಸೋ ಅನಸ್ಯ ಸಮರ್ಥನೂ ಆಗಿದ್ದಾನೆ, ವಾಯುದೇವರ ಪ್ರೇರಕನೂ ಆಗಿದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ಈಶಾನ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. 6ನೇ ಹೆಸರು ಲಕ್ಷ್ಮಿಗೆ ಸುಖ ಕೊಡ್ತಕ್ಕಂಥವನು, ಲಕ್ಷ್ಮೀಪತಿ, ಲಕ್ಷ್ಮಿಗೆ ಸಾಮರ್ಥ್ಯ ಕೊಡ್ತಕ್ಕಂಥವನು. ಈಷ್ಟೇ ಇತಿ ಈಶಾ, ಸಂಪೂರ್ಣ ಜಗತ್ತನ್ನು ರಕ್ಷಣೆ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಯಾವಾಗಲೂ ಬಯಸುವವಳು ನಮ್ಮ ಜಗನ್ಮಾತೆ ಮಹಾಲಕ್ಷ್ಮೀ ದೇವಿ. ಇಂಥ ಈಶಾಂ ಅನಯತಿ, ಆ ಲಕ್ಷ್ಮೀದೇವಿಗೆ ನಿಯಮನವನ್ನು ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಈಶಾನಃ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಮತ್ತು ಈ ಅಂದರೆ ಮಹಾಲಕ್ಷ್ಮೀ ದೇವಿ, ತಸ್ಯ ಪತಿ ಈಕಾರವಾಚ್ಯ ರಮಾಯಾ ಪತಿ ಈಶಾನಃ. ಮಹಾಲಕ್ಷ್ಮೀ ದೇವಿ ಸಾಮರ್ಥ್ಯ ಎಷ್ಟಿದೆ? ದ್ವಾದಶ ಸ್ತೋತ್ರ ನಿಮಗೆ ಗೊತ್ತಿರತಕ್ಕಂಥ ಮಾತು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಶ ಸಾ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಯಾವ ಮಹಾಲಕ್ಷ್ಮಿಯ ಭ್ರುಕುಟಿ ಕಟಾಕ್ಷದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಅಜ್ಞಾನ ಬಂಧ ಮೋಕ್ಷಗಳೆಲ್ಲವೂ ನಡೆದು ಹೋಗ್ತವೆ. ಅಂಥ ಮಹಾಲಕ್ಷ್ಮಿಗೆ ಈ ಸಾಮರ್ಥ್ಯ ಬಂದದ್ದು ಆ ಅಜಿತನಿಂದ, ಪರಮಾತ್ಮನಿಂದ. ಆನಂತರ ಪರಮಾತ್ಮ ನಮ್ಮೆಲ್ಲರಿಗೂ ಸ್ವಾಮಿ, ನಮ್ಮೆಲ್ಲರಿಗೂ ಚೈತನ್ಯವನ್ನು ಕೊಡ್ತಕ್ಕಂಥವನು. ಮಹಾಲಕ್ಷ್ಮೀ ದೇವಿಗೂ ಕೂಡ ಸುಖವನ್ನು ಕೊಡ್ತಾನೆ. ಈಷ್ಟೇ ಇತಿ ಈಶಃ, ನಮ್ಮನ್ನು ನೇಮನ ಮಾಡ್ತಾನೆ. ಆದ್ದರಿಂದ ಅವನಿಗೆ ಈಶಾ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಅನಯತಿ ಚೇಷ್ಟಯತಿ, ನಮ್ಮನ್ನು ಪ್ರೇರಿಸ್ತಾನೆ. ಆದ್ದರಿಂದಾಗಿ ಈಶಾನಃ ಪರಮಾತ್ಮ. ಎಲ್ಲರಿಗೂ ಒಂದು ಸ್ವಾಮಿ ಅಂತ ಇದು ಇದೆಯಾ? ಅದಕ್ಕೋಸ್ಕರ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ಶ್ರುತಿಯ ಉದಾಹರಣೆಯನ್ನು ಕೊಡ್ತಾರೆ. ಸೈ ಸರ್ವಾಧಿಪತಿ ಸ ಈಶಃ ಸಹ ವಿಷ್ಣು. ಶಾಂಡಿಲ್ಯ ಶ್ರುತಿಯನ್ನು ಆಚಾರ್ಯರು ಭಾಗವತಾತ್ಮನಿರ್ಣಯದಲ್ಲಿ ಹೇಳ್ತಾರೆ. ತ್ವಂ ರಮಾಯ ತ್ವಂ ವಿರಿಂಚಸ್ಯ ರುದ್ರೇಂದ್ರ ಸೂರ್ಯ ಸುಖಾನಾಂ ಅನೋಸಿ ಇತಿ ಈಶಾನಃ.
ನಮ್ಮ ವ್ಯವಸ್ಥಾಪಕರು ಆಚಾರ್ಯ ಅರ್ಧ ಗಂಟೆ ಆಯಿತು. ಇಲ್ಲಿ ತನಕ 8 ಅರ್ಥ ನೋಡಿದ್ರಲ್ಲ. ಈಶಾನ ಶಬ್ದಕ್ಕೆ 8 ಅರ್ಥ. ದಿನಕ್ಕೆ ಒಂದು ಅರ್ಥವನ್ನಾದರೂ ನಾವು ಚಿಂತನೆ ಮಾಡಿದರೆ ಭಗವಂತ ಸಮರ್ಥನಾಗಿದ್ದಾನೆ. ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ನಮ್ಮನೆವರೆಗೂ ಎಲ್ಲರನ್ನೂ ಸತ್ಕಾರ್ಯದಲ್ಲಿ ಪ್ರೇರಿಸ್ತಾನೆ ಅಂತ ಚಿಂತನೆ ಮಾಡಿದರೂ ಕೂಡ ಸಾಕು. ಪರಮಾತ್ಮ ನಮ್ಮ ಕಡೆಯಿಂದ ಸಾಮರ್ಥ್ಯ ಕೊಟ್ಟು ಸಕಲ ಧರ್ಮ ಕಾರ್ಯಗಳನ್ನು ಪರಮಾತ್ಮ ನಡೆಸಿಕೊಡ್ತಾನೆ. ಆದ್ದರಿಂದಾಗಿ ಈಶಾನಃ ಅಂತ ತಿಳ್ಕೊಂಡಂತಾರೆ. ನನಗೆ ನನ್ನ ವಿದ್ಯಾಪೀಠದ ಕಾರ್ಯದ ಭಾರದಲ್ಲಿ ಶ್ರಮ ಆಗ್ತದೆ. ಆ ಶ್ರಮ ತೀರಿಸ್ಕೊಳ್ಬೇಕಾದ್ರೆ ನಾನು ವಿಟಮಿನ್ ಗುಳಿಗೆ ಯಾವತ್ತೂ ತೆಗೆದುಕೊಳ್ಳೋದಿಲ್ಲ. ನಾನು ಈ ವಿಷ್ಣು ಸಹಸ್ರನಾಮ ಮತ್ತು ಈ ಬೃಹತಿ ಸಹಸ್ರದ ಪ್ರವಚನ ಯಾವಾಗ ಮಾಡ್ತೇನೆ, ಆತ್ಮನಿರ್ಣಯ ಸಹಿತ 1 ಗಂಟೆ ಪೂರ್ತಿ ದಿವಸ ನನಗೆ ಎನರ್ಜಿ ಸಿಗ್ತದೆ. ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ, ಭಗವಂತನ ಕೃಪೆ ಇದು. ಈ ಕೃಪೆ ನಾವು ನೀವು ಎಲ್ಲರೂ ಪಡೆಯೋಣಲ್ಲ. ಈಶಾನ ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಟುಕೊಳ್ಳಿ. ಈ ಅರ್ಥವನ್ನು ಮಂತ್ರ ಇನ್ನೊಮ್ಮೆ ಹೇಳ್ತೇನೆ. ಇವನೇ ಸರ್ವೋತ್ತಮ, ಇವನ ಸಮರು ಹಿಂದೆ ಯಾರೂ ಆಗಿಲ್ಲ, ಈಗೂ ಇಲ್ಲ, ಮುಂದೆಯೂ ಆಗೋದಿಲ್ಲ ಅಂತನ್ನುವುದಕ್ಕೋಸ್ಕರ ದಿವ್ಯೋ ನ ಪಾರ್ಥಿವೋ ನ ಜಾತೋ ನ ಜನಿಷ್ಯತೆ, ನ ಜಾತೋ ನ ಜನಿಷ್ಯತೆ, ನ ಜಾತೋ ನ ಜನಿಷ್ಯತೆ 3 ಸಲ. ಜಗತ್ತಿನಲ್ಲಿ ಅತ್ಯಂತ ಪ್ರಿಯರಾದವರಿಗಿಂತಲೂ ಅತ್ಯಂತ ಪ್ರಿಯ ಪರಮಾತ್ಮ. ಸ್ವಾದೋಸ್ವಾದೀಯ. ಇಂಥ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಅಂತ ಕೇಳೋಣ. ಇನ್ನು ಮೇಲೆ 10 ನಿರ್ಣಯದ ಭಾಗವನ್ನು ಪ್ರಾರಂಭಿಸೋಣ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಿನ್ನೆ ನಾವು ವೇದದಲ್ಲಿ ಹೇಳಿದ ಭಕ್ತಿ ಅದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳಿದ್ದೇನೆ. ಜ್ಞಾನಪೂರ್ವ ಪರಸ್ನೇಹೋ ನಿತ್ಯೋ ಭಕ್ತಿ ಇತೀರ್ಯತೆ. ಪರಮಾತ್ಮನ ಭಕ್ತಿಯಿಂದ ಮಾಡಿದರೆ ಏನು ಪ್ರಯೋಜನವಾಗ್ತದೆ ಹೇಳಿ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ನಿಶೇಷ ಧರ್ಮಕರ್ತಾಪಿ ಅಭಕ್ತಸ್ಯ ನರಕೆ ಹರೇಃ. ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ಧರ್ಮಗಳನ್ನು ಚಾಚೂ ತಪ್ಪದೆ ಮಾಡಿದ ವ್ಯಕ್ತಿ ಒಂದು ವೇಳೆ ದೇವರಲ್ಲಿ ಭಕ್ತಿ ಮಾಡದೇ ಇದ್ದರೆ, ದೇವರಲ್ಲಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸದೇ ಇದ್ದರೆ ಅವನಿಗೆ ಯಮಧರ್ಮರಾಜ ಸೀದಾ ನರಕಕ್ಕೆ ಕಳಿಸ್ತಾನೆ. ಏನು ಯಮಧರ್ಮರಾಜ, ನಾನು ಸಂಧ್ಯಾ ವಂದನ ಮಾಡೀನಿ, ದೇವ್ರ ಪೂಜೆ ಮಾಡೀನಿ, ವೈಷ್ಣವ ಮಾಡೀನಿ, ದಾನ ಧರ್ಮ ತೀರ್ಥಯಾತ್ರೆ ಎಲ್ಲ ಮಾಡೀನಿ, ನನಗ್ಯಾಕೆ ನರಕಕ್ಕೆ ಹಾಕಿದೆಯೋ ಅಂತ ಕೇಳಿದರೆ ಯಮಧರ್ಮರಾಜ ಹೇಳ್ತಾನೆ, ಏನು ಮಾಡಿದರೂ ಕೂಡ ದೇವರಲ್ಲಿ ಭಕ್ತಿ ಮಾಡದೇ ಇದ್ದರೆ ಎಲ್ಲ 0 ಮಾರ್ಕ್ಸ್, ನರಕದಲ್ಲಿ ಬೀಳುವಂಥ. ಸದಾ ತಿಷ್ಠತಿ ಭಕ್ತಶ್ಚೇತ್. ದೇವರ ಭಕ್ತನಾಗಿದ್ದಾನೆ ಒಬ್ಬ ವ್ಯಕ್ತಿ, ಅವನು ಕಡೆಯಿಂದ ಬ್ರಹ್ಮಹತ್ಯೆ ಆದರೂ ಕೂಡ ಪರಮಾತ್ಮ ಅದನ್ನು ಕ್ಷಮಿಸಿಬಿಡ್ತಾನೆ. ಅವನಿಗೆ ನಿತ್ಯವಾದ ಸ್ವರ್ಗವನ್ನು ಕೊಡ್ತಾನೆ. ಆಚಾರ್ಯ ಭಾಳ ಒಳ್ಳೇದು ಹೇಳಿದ್ರಿ. ದೇವ್ರ ಭಕ್ತಿ ಮಾಡ್ತೇನೆ, ಹೋಗೋ ಬ್ರಾಹ್ಮಣನ ಖಲಾಸ್ ಮಾಡ್ತೇನೆ. ಬ್ರಹ್ಮಹತ್ಯೆ ಮಾಡಿದರೂ ಸಹಿತ
ಮುಕ್ತರಾಗ್ತೇವೆ ಅಂತ ತಿಳ್ಕೊಂಡಂತೆ ನೀವು ಹೇಳಿದ ನಿಮ್ಮ ಶ್ಲೋಕ ಅದಲ್ಲ, ಮಹಾಭಾರತ ತಾತ್ಪರ್ಯ ಶ್ಲೋಕ. ಸದಾ ತಿಷ್ಠತೆ ಭಕ್ತಶ್ಚೇತ್ ಬ್ರಹ್ಮಹಾಪಿ ವಿಮುಚ್ಯತೆ. ತಪ್ಪರ್ಥ ಮಾಡ್ಕೊಳ್ಬೇಡಿ. ಬ್ರಹ್ಮಹತ್ಯೆ ಅಂದರೆ ವೇದ ಅಧ್ಯಯನ ಮಾಡದೇ ಇರುವಿಕೆ. ಬ್ರಹ್ಮ ಅಂದರೆ ವೇದ, ವೇದಾಧ್ಯಯನ ಮಾಡದೇ ಇರುವಿಕೆ ಬ್ರಹ್ಮಹತ್ಯೆ. ಈ ದೋಷ ಹೆಣ್ಮಕ್ಳಿಗೆ ಯಾವಾಗಲೂ ಬರ್ತದೆ. ಯಾಕೆ? ವೇದದಲ್ಲಿ ಅಧಿಕಾರನೇ ಇಲ್ಲಲ್ಲ ಅವರಿಗೆ. ಆದರೆ ಪರಮಾತ್ಮ ಅಂತಾನೆ, ನೀವು ವೇದ ಓದಿಯೋದು ಪರವಾಗಿಲ್ಲ, ಹರಿಕಥಾಮೃತಸಾರ ಪೂರ್ತಿ ಓದಿದ್ದೀರಲ್ಲ, ಅದನ್ನು ಮನನ ಮಾಡಿದ್ದೀರಲ್ಲ, ನಿಮಗೆ ನಿತ್ಯ ಸ್ವರ್ಗ, ಚಿಂತೆ ಮಾಡಬೇಡಿ, ಮೋಕ್ಷ ನಿಶ್ಚಿತ. ವೇದಾಧ್ಯಯನ ಮಾಡದೇ ಇದ್ದು ಪರವಾಗಿಲ್ಲ. ಆದರೆ ಗಂಡಸರಿಗೆ ಮಾತ್ರ ಪರಮಾತ್ಮ ಹೇಳ್ತಾನೆ, ವೇದದ ಮುಖಾಂತರವೇ ನನ್ನನ್ನು ತಿಳಿದುಕೊಳ್ಳ್ರಿ. ಬರೀ ಹರಿಕಥಾಮೃತಸಾರ ಓದಿದ್ರೆ ಅಲ್ಲ, ಆಚಾರ ಗ್ರಂಥನೂ ಓದಬೇಕು. ಹಿಂದಕ್ಕೆ ಉಡುಪಿಯಲ್ಲಿ ಒಂದು ಪುರಂದರೋತ್ಸವ ಅಂತ ನಡೀತು. ಮೈಸೂರಿನಲ್ಲಿ ಅಲ್ಲಿ ಭಾಳ ಶ್ರೇಷ್ಠರಾದ ಒಬ್ಬರು ದಾಸರು ಹೋಗಿದ್ರು, ಗೋವಿಂದ ವಿಠಲರು ಅಂತ ತಿಳ್ಕೊಂಡಂತೆ. ಅವರು ಭಕ್ತವೃಂದ ಮೈಸೂರು, ದಾವಣಗೆರೆ ಇತ್ಯಾದಿಯಲ್ಲಿ ಇತ್ತು. ಪ್ರತಿ ವರ್ಷ ಅವರು ಪುರಂದರ ದಾಸರ ಆರಾಧನೆ ವೇಳೆಯಲ್ಲಿ ಪುರಂದರೋತ್ಸವ ಮಾಡ್ತಾಯಿದ್ರು. ಉಡುಪಿಯ ರಾಜಾಂಗಣದಲ್ಲಿ ಈ ಉತ್ಸವ ನಡೀತಾ ಇತ್ತು. ಆವಾಗ ಇನ್ನೂ ವಿದ್ಯಾಮಾನ್ಯ ತೀರ್ಥರಿದ್ದರು, ಪೇಜಾವರ ಸ್ವಾಮಿಗಳ ಗುರುಗಳು. ಆಗ ಅಲ್ಲಿ ನಾನು ಒಬ್ಬ ಪ್ರವಚನಕಾರನಾಗಿ ಹೋಗಿದ್ದೆ. ಅವತ್ತು ವಿದ್ಯಾಮಾನ್ಯ ತೀರ್ಥರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನೀವು ಬಂದಿದ್ದೀರಿ, ದಾಸ ಸಾಹಿತ್ಯ ಚೆನ್ನಾಗಿ ಅಧ್ಯಯನ ಮಾಡ್ತೀರಿ, ಭಾಳ ಸಂತೋಷ. ಆದರೆ ನಿಮ್ಮಲ್ಲೇನು ಗಂಡಸರು ಅಂತಿದ್ದೀರಿ, ಎಲ್ಲಿವರೆಗೂ ವೇದಾಂತ ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡೋದಿಲ್ಲ ಅಲ್ಲಿವರೆಗೂ ನಿಮಗೆ ಮುಕ್ತಿ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿದರು. ಅಲ್ಲಿ ಕೆಲವು ದಾಸ ಸಾಹಿತ್ಯದ ಆ್ಯಕ್ಟಿವಿಸ್ಟ್ಗಳಿದ್ದರು. ವಿದ್ಯಾಮಾನ್ಯ ತೀರ್ಥರು ದಾಸರಿಗೆ ಅಪಮಾನ ಮಾಡಿದರು, ಕೇವಲ ದಾಸ ಸಾಹಿತ್ಯದಿಂದ ಮುಕ್ತಿ ಸಿಗೋದಿಲ್ಲ ಅಂತ ಹೇಳಿದರು ಅಂಥೇಳಿ. ನಾನು ಅವತ್ತಿನ ದಿವಸ ನನ್ನ ಪ್ರವಚನದಲ್ಲಿ ಹೇಳಿದೆ, ಬ್ರಾಹ್ಮಣ ಅಂತಿಕೊಂಡು ಯಾಕೆ ಅನಿಸ್ಕೊಳ್ತಾನೆ ಅವನು? ಬ್ರಹ್ಮ ವೇದವನ್ನು ವೇದದ ಮುಖಾಂತರ ಪರಮಾತ್ಮನನ್ನು ತಿಳಿದುಕೊಳ್ತಾನೆ. ಆದ್ದರಿಂದಾಗಿ ಬ್ರಾಹ್ಮಣ. ಬ್ರಹ್ಮ ಅಣತಿ ಶೋಧಯತಿ ಇತಿ ಬ್ರಹ್ಮ, ಅಥವಾ ಬ್ರಹ್ಮ ಪ್ರತಿ ಗಚ್ಚತಿ ಅಣತಿ ಇತಿ ಬ್ರಾಹ್ಮಣ. ಉಪನಯನ ವೇದಾಧ್ಯಯನ, ಗಾಯತ್ರಿ ಜಪ, ಇದು ಬ್ರಾಹ್ಮಣನಿಗೆ ಅನಿವಾರ್ಯ. ನಾನು ಇದು ಯಾವುದೂ ಮಾಡೋಂಗಿಲ್ಲ, ನಾನು ಬರೀ ದಾಸ ಸಾಹಿತ್ಯ ಓದ್ತೇನೆ ಅಂತ ತಿಳ್ಕೊಂಡಂತಂದರೆ ದಾಸರಿಗೂ ಇದು ಒಪ್ಪಿಗೆ ಇಲ್ಲ. ದಾಸರು ಹೆಜ್ಜೆ ಹೆಜ್ಜೆಗೂ ಹೇಳ್ತಾರೆ, ಸ್ವವರ್ಣಾಶ್ರಮೋಚಿತ ಧರ್ಮ ಪರಿಪಾಲನೆ ಮಾಡಿರಿ ಅಂತ ತಿಳ್ಕೊಂಡಂತೇಳಿ. ಸೋಚಿತ ಕರ್ಮಗಳನ್ನ ಆಚರಿಸ ಫಲವಿದು ಬಾಳುವುದಕ್ಕೆ ಅಂತಿಕೊಂಡಂತ ಸಂದರ್ಭದಲ್ಲಿ ಸೋಚಿತವಾಗಿರ್ತಕ್ಕಂಥ ಧರ್ಮಾಚರಣೆಯನ್ನು ಮಾಡ್ತಾ ಭಗವಂತನಲ್ಲಿ ಭಕ್ತಿ ಮಾಡಿದರೆ ಇದರ ಅರ್ಥ ದಾಸ ಸಾಹಿತ್ಯ ಓದಬಾರ್ದು, ಆನಂತರ ಹರಿಕಥಾಮೃತಸಾರ ಗಂಡಸರು ಓದಬಾರ್ದು,
ಅನ್ನುವ ಅಭಿಪ್ರಾಯ ನನ್ನದು ಸರ್ವಥಾ ಇಲ್ಲ. ಓದಲೇಬೇಕು. ಅದಕ್ಕೋಸ್ಕರವೇ ನಮ್ಮಲ್ಲಿ ಯಾರೋ ಹಿರಿಯರು ಜ್ಞಾನಿಗಳು ಹೇಳಿದರು, ಸುಧಾ ಓದಿ ಪದ ಹಾಡು ಅಂತ ತಿಳ್ಕೊಂಡಂತ ಹೇಳಿ. ನ್ಯಾಯಸುಧಾ ಮಂಗಳ ಮಾಡಿದ ವ್ಯಕ್ತಿ ಆ ಏನು ತೀಕ್ಷ್ಣವಾದ ಬುದ್ಧಿ ಬಂದಿರ್ತದೆ, ಲಕ್ಷ ವಿಷಯಗಳ ಜ್ಞಾನ ತಲೆಯಲ್ಲಿ ಏನು ಬಂದಿರ್ತದೆ, ದಾಸ ಸಾಹಿತ್ಯ ಓದಿದಾಗ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದೇ ಕಡೆಗೆ ದಾಸ ಸಾಹಿತ್ಯ, ಹರಿಕಥಾಮೃತ ಸಾರಾದಿ ಗ್ರಂಥಗಳು ಆಚಾರ್ಯರ ಸರ್ವಮೂಲದಲ್ಲಿ ಬಂದ ಪ್ರಮೇಯಗಳನ್ನು ನಮಗೆ ಒಂದು ಕಡೆಗೆ ತಂದು ತೋರಿಸ್ತಾರೆ ಸುಲಭವಾದ ಕನ್ನಡ ಭಾಷೆಯಲ್ಲಿ. ವೇದದ ಸಾರ, ಅದಕ್ಕೆ ವ್ಯಾಸರಾಯರು ಪುರಂದರದಾಸರ ಪದಗಳಿಗೆ ಪುರಂದರ ಉಪನಿಷತ್ತು ಅಂತ ಹೆಸರು ಕೊಟ್ಟರು. ಆದರೆ ವ್ಯಾಸತೀರ್ಥರಾಗಲಿ ಅಥವಾ ಬೇರೆ ಮಂತ್ರ ಬಂದಿರತಕ್ಕಂಥ ಮಹಾನುಭಾವರಾಗಲಿ ಆಚಾರ ಗ್ರಂಥ ಓದೋದು ಬೇಡ, ಸುಧಾ ಗಿದ ಎಲ್ಲ ತೆಗೆದಿಟ್ಬಿಡಿ, ಬರೀ ಹರಿಕಥಾಮೃತ ಓದ್ರಿ ಅಂತ ಯಾರೂ ಹೇಳಲಿಲ್ಲ. ವೇದಾಧಿಕಾರ ಇದ್ದವನು ವೇದಾಧ್ಯಯನ ಮಾಡಲೇಬೇಕು. ಆ ನಂತರ ದಾಸ ಸಾಹಿತ್ಯವನ್ನು ಪೂರ್ತಿ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಯಾಕೆ? ಉಪಾಸನೆಗೆ ದಾಸ ಸಾಹಿತ್ಯ ಬೇಕು. ಆದ್ದರಿಂದ ಬ್ರಹ್ಮಹತ್ಯೆ ಮಾಡಿದವನು ಮುಕ್ತನಾಗ್ತಾನೆ ಅಂತಂದ್ರೆ ಹೋಗಿ ಬ್ರಾಹ್ಮಣನ ತಲೆ ಕತ್ತರಿಸವಲ್ಲ. ವೇದಾಧ್ಯಯನ ಬಿಟ್ಟ ಹೆಣ್ಣು ಮಕ್ಕಳು, ವೇದಾಧ್ಯಯನ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಶೂದ್ರರು, ವೇದಾಧ್ಯಯನ ಅಧಿಕಾರ ಇಲ್ಲದೆ ಇರತಕ್ಕಂಥ ಬ್ರಹ್ಮಬಂಧುಗಳು, ಇವರು ಭಕ್ತಿಯನ್ನು ಮಾಡಿದರೆ ಪರಮಾತ್ಮ ಕ್ಷಮಿಸ್ತಾನೆ, ಅವರನ್ನು ಒಳ್ಳೆ ಉತ್ತಮವಾದ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಅರ್ಥ. ಕೆಲವು ಮಾತುಗಳು ಕೇಳಲಿಕ್ಕೆ ಕಠೋರವಾಗಿದ್ದರೂ ಸಹಿತ ಶಾಸ್ತ್ರದ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಯಮನ. ನ ಅವೇದವಿನ್ಮುನುತೆ ಬೃಹಂತಂ. ವೇದಾಧ್ಯಯನ ಮಾಡದೇ ಇದ್ದರೆ, ಅಂದರೆ ವೇದದ ಅರ್ಥವನ್ನು ತಿಳಿಸುವ ಬ್ರಹ್ಮಸೂತ್ರ, ಆ ನಂತರ ಶ್ರೀಮನ್ಯಾಯಸುಧಾ ಚಂದ್ರಿಕಾ ಇತ್ಯಾದಿ ಗ್ರಂಥಗಳನ್ನು ಅಧ್ಯಯನ ಮಾಡದೇ ಇದ್ದರೆ ಭಗವಂತನನ್ನು ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಈಗ ನೋಡಿ ಅಲ್ಲ, ಈಗ ಬೃಹತಿ ಸಹಸ್ರ ಕೇಳ್ತಾ ಇದ್ದೀರಿ, ವಿಷ್ಣು ಸಹಸ್ರನಾಮದ ಈ ಅರ್ಥ ಅಂತ ನಾವು ಪುಸ್ತಕದಲ್ಲಿ ಸಿಗ್ತದೆ ನಿಮಗೆ. ಈ ಅರ್ಥ ಯಾಕೆ ಬಂತು ಅಂತ ಅನ್ನೋದನ್ನು ವೇದ ಹೇಳ್ತದೆ. ವೇದಾಧ್ಯಯನ ಬೇಡವೇ? ತಪ್ಪದೇ ಬೇಕು. ದುರ್ದೈವ, ನಾವು ವೇದಾಧ್ಯಯನ ಮಾಡೋದಿಲ್ಲ ಇವತ್ತಿನ ದಿನಗಳಲ್ಲಿ. ಮಾಡಬೇಕು. ಧರ್ಮೋ ಭವತಿ ಅಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ, ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇ. ಭಾಳ ಡೇಂಜರ್ ಶ್ಲೋಕ ಇದು. ಈ ಶ್ಲೋಕದ ಮೇಲೆ ಕೆಂಪು ಗೆರೆ ಎರಿಬೇಕು. ಭಕ್ತರು ಮಾಡಿದ ಅಧರ್ಮವು ಧರ್ಮವಾಗ್ತದೆ. ಆಯ್ತು, ನಾನು ಭಕ್ತಿ ಮಾಡ್ತೀನಿ, ಆ ನಂತರ ಇಲ್ಲೇ ಒಂದು ಸಮೀಪದಲ್ಲಿ ಮಧುರ ಮಂತಿಕೊಂಡು ಹೋಟೆಲ್ ಅದ, ಅಲ್ಲಿ ಹೋಗಿ ಮಧ್ಯಾಹ್ನದ ಊಟ ಮಾಡ್ತೀನಿ. ಯಾಕೆ ಹೇಳಾರಲ್ಲ, ಭಕ್ತರು ಅಧರ್ಮ ಮಾಡಿದರೂ ಸಹಿತ ಅದು ಧರ್ಮ ಆಗ್ತಂತ ತಿಳ್ಕೊಂಡು ಅಂತೇಳಿ. ಈ ರೀತಿಯಾಗಿರ್ತಕ್ಕಂಥವ್ರು ಇದ್ದಾರೆ. ಇನ್ನೊಂದು ಸಲ ಆಗ ನಾನು ಉಡುಪಿಯ ಘಟನೆ ಹೇಳಿದೆ ನಿಮಗೆ. ಅಲ್ಲಿ ಆ ಏನು ಪುರಂದರೋತ್ಸವ ಸಮಿತಿಯಲ್ಲಿ ಕೆಲವು ಸದಸ್ಯರು ಅವರದ್ದು ವಾದ ಏನು, ಏಕಾಶಿ ಉಪವಾಸ ಮಾಡೋ ಕಾರಣವಿಲ್ಲ. ಯಾಕೆ? ಪುರಂದರದಾಸರು ಹೇಳಿದ್ದಾರೆ, ಹರಿಕಥಾಮೃತದಲ್ಲಿ ಹೇಳ್ತಾರೆ, ಯಾವನು ಪಂಚಮಹಾಯಜ್ಞ ಸಂಧಿಯನ್ನು ಅಧ್ಯಯನ ಮಾಡ್ತಾನೆ ಅವನು ನಿತ್ಯ ಉಪವಾಸಿ. ದಿನಾಲು ಉಪವಾಸ ಮಾಡಿದ ಫಲ ಇದೆ, ಅಂದಮೇಲೆ ಏಕಾದಶಿ ಉಪವಾಸ ಯಾಕೆ ಮಾಡಬೇಕು? ನೀವು ತಪ್ಪ ಅರ್ಥ ಮಾಡ್ಕೊಂಡಿದ್ದೀರಿ. ಉಪವಾಸ ಅಂದರೆ ಯಾವಾಗಲೂ ದೇವ್ರ ಹತ್ರ ಇರ್ತಾನಂತ ಅರ್ಥ.
ಉಪವಾಸ ಮಾಡೋದು ಬೇಡ ಅಂತ ದೇವರನ್ನು ಬಿಟ್ಟು ದೂರ ಹೋಗ್ಬೇಕೇನು? ಅರ್ಥ ಮಾಡಿಕೊಳ್ಳೋದ್ರಲ್ಲಿದೆ, ಸರಿಯಾಗಿ ತಿಳಿದುಕೊಳ್ಳೋದ್ರಲ್ಲಿದೆ. ಧರ್ಮೋ ಭವತಿ ಅಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ. ಪರಮಾತ್ಮನ ಭಕ್ತರು ಆಗಿರ್ತಕ್ಕಂಥವರು ಎಂದಾದರೂ ತಪ್ಪಿ ಅವರ ಕಡೆಯಿಂದ ಅಧರ್ಮ ಆದರೆ ಅದು ಧರ್ಮ ಆಗ್ತದೆ. ಉದಾಹರಣೆ, ಕರ್ಣ ಯುದ್ಧ ಮಾಡ್ತಾ ಮಾಡ್ತಾ ಅವನ ರಥ ನೆಲದಲ್ಲಿ ಗಾಲಿ ಸಿಕ್ಕೊಂಡ್ಬಿಡ್ತು. ಅಷ್ಟೊತ್ತಿಗೆ ಸಾರಥಿಯಾದ ಶಲ್ಯ ಜಗಳಾಡಿ ಹೋಗ್ಬಿಟ್ಟಿದ್ದ. ಕರ್ಣ ತಾನೇ ಒಂದು ಕೈಯಿಂದ ಲಗಾಮನ್ನು ಬಾಯಲ್ಲಿ ಲಗಾಮ ಹಿಡಿದುಕೊಂಡು ಯುದ್ಧ ಮಾಡ್ತಿದ್ದ. ರಥದ ಗಾಲಿ ಸಿಕ್ಕಿಬಿಡ್ತು. ಆಗ ಅವನು ಅರ್ಜುನನಿಗೆ ಹೇಳ್ದ, ಅರ್ಜುನ ನಿಲ್ಲು, ನಾನು ರಥದ ಗಾಲಿ ಸರಿ ಮಾಡಿ ಅವಾಗ ರಥ ಮತ್ತು ಗಟ್ಟಿಯಾದ ನೆಲದ ಮೇಲೆ ತೆಗೆದುಕೊಂಡ್ಬರ್ತೀನಿ, ಆಮೇಲೆ ಯುದ್ಧ ಮಾಡೋಣ ಅಂತ ತಿಳ್ಕೊಂಡ. ಕೆಳಗಿಳಿದ, ರಥದ ಗಾಲಿಯನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಕೃಷ್ಣ ಹೇಳ್ದ, ಅರ್ಜುನ ತಲೆ ಆರಿಸೋಂದು. ಕರ್ಣ ಅಂತಾನೆ, ಪರಮಾತ್ಮ ನೀನೇ ಅಧರ್ಮವನ್ನು ಹೇಳ್ಕೊಡ್ತಾ ಇದೆಯಲ್ಲೋ, ಯಾರು ಶಸ್ತ್ರ ಹಿಡಿದಿಲ್ಲ, ಯಾರು ಯುದ್ಧ ಮಾಡ್ತಾ ಇಲ್ಲ, ಅವ್ರ ತಲೆ ಹಾರಿಸಬಾರ್ದು ಅಂತ ನಿಯಮ ಇದೆ ಇಲ್ಲ. ಪರಮಾತ್ಮ ಹೇಳ್ದ, ನನ್ನ ನಿಯಮ, ಯಾರು ಅಧರ್ಮ ಮಾಡ್ತಾರೆ ಅವರ ಜೊತೆಗೆ ಧರ್ಮದಿಂದ ವ್ಯವಹಾರ ಮಾಡಬೇಕು ಅಂತ ನಿಯಮ ಇಲ್ಲ. ನೀವೆಲ್ಲರೂ 7 ಜನ ಮಹಾರಥಿಗಳು ಸೇರಿ ಒಬ್ಬನೇ ಅಭಿಮನ್ಯುವಿನ ಜೊತೆ ಯುದ್ಧ ಮಾಡುವಾಗ ಅವನು ಶಸ್ತ್ರಹೀನನಾದಾಗ ಹಿಂದಿನಿಂದ ಹೋಗಿ ಅವನ ಕೈಯನ್ನು ಕತ್ತರಿಸುವ ಕರ್ಣ, ನೀನು ಧರ್ಮದ ಉಪದೇಶ ಮಾಡ್ತೀಯ? ನನ್ನ ಭಕ್ತ ಇದು ಮೇಲೆ ನೋಡಲಿಕ್ಕೆ ಅಧರ್ಮ ಅಂತ ಅನಿಸಿದ್ರು ಸಹಿತ ಇದು ಧರ್ಮ. ಯಾಕೆ? ನೀನು ಪಾಪದ ಪಕ್ಷದಲ್ಲಿದ್ದೀರಿ, ಅದನ್ನು ನೀನು ಸಾಯಲೇಬೇಕು, ಹೊಡಿ ಅರ್ಜುನ ಅಂತ ಹೇಳ. ಇಂಥ ಸಂದರ್ಭದಲ್ಲಿ ಅಧರ್ಮವು ಧರ್ಮವಾಗ್ತದೆ. ಯಾವಾಗಂದರೆ ಧರ್ಮದ ಕಾರ್ಯ ಆಗಿರಬೇಕು, ಅವಾಗ ಅಧರ್ಮವು ಧರ್ಮವಾಗ್ತದೆ. ನಿಮ್ಮ ಮನೆಗೆ ಯಾರೋ ಅತಿಥಿ ಬಂದಿರ್ತಾರೆ, ಅವರ ಒಂದು ಮಗು ಹಿಂದಿನ ದಿವಸ ರಾತ್ರಿ ವಾಂತಿ ಗಿಂತಿಯಾಗಿ ಅಶಕ್ತ ಆಗ್ಯದ. ಮುಂಜಾನೆ ಒಂದೇ ಜನ ಮುಡ್ಸ ಹಸಿವಿ 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 ಅಂತ ತಿಳ್ಕೊಂಡಂತ ಇದ್ದು. ಆಗ ಅದಕ್ಕೆ ಊಟಕ್ಕೆ ಹಾಕಬೇಕಾಗ್ಯದ. ಯಜಮಾನ್ರೇ ನಿಂದ್ರಪ್ಪ, ಮಹಾ ನೈವೇದ್ಯ ಆಗಬೇಕು, ನೈವೇದ್ಯ ಮಾಡಿ ವೈಷ್ಣವ ಮಾಡಿ ಕೊಡ್ತೀನಿ ಅನ್ನೋ ತನಕ ಕೂಸು ಉಳಿತದ ಇಲ್ಲ. ಆವಾಗ ನೈವೇದ್ಯ ಇಲ್ಲದೇ ಇದ್ರೂ ಅಡ್ಡಿ ಇಲ್ಲ, ಮೊದಲು ಪ್ರಾಣ ಉಳಿಸುವುದೇ ಧರ್ಮ. ನೈವೇದ್ಯ ಮಾಡದೆ ಅನ್ನ ಕೊಡೋದು ಅಧರ್ಮವಾಗಿದ್ದರೂ ಕೂಡ ಆ ವೇಳೆಯಲ್ಲಿ ಅದು ಧರ್ಮ. ಈ ಅರ್ಥವನ್ನು ಇಲ್ಲಿ ಮಾಡಿಕೊಳ್ಬೇಕು. ಭಗವದ್ಭಕ್ತನಾದವನು ಮೇಲ್ನೋಟಕ್ಕೆ ಅಧರ್ಮದಂತೆ ಕಾಣುವ ಆದರೆ ಭಗವತ್ ಪ್ರಿಯವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದರೆ ಅಧರ್ಮವೂ ಕೂಡ ಧರ್ಮವಾಗ್ತದೆ. ಆದರೆ ಪರಮಾತ್ಮನ ಭಕ್ತನಾಗದೇ ಇದ್ದ ಭಗವಂತನ ದ್ವೇಷಿಯಾದ ದುರ್ಯೋಧನನ ಪಾರ್ಟಿಯಲ್ಲಿರುವ ಕರ್ಣ ಅದ್ಭುತ ಆಚರಣಶೀಲ. ಮುಂಜಾನೆ ಬೆಳಗ್ಗೆ ಸರಿಯಾಗಿ ಸೂರ್ಯೋದಯಕ್ಕೇನೆ ಅರ್ಘ್ಯವನ್ನು ಕೊಟ್ಟು ಆ ವೇಳೆ ಬಂದಂಥವ್ರು ಬೇಡಿದ್ದನ್ನು ದಾನ ಕೊಡ್ತಕ್ಕಂಥ ದಾನಶೂರ. ಆದರೆ ಪರಮಾತ್ಮ ಹೇಳ್ದ ಅವನ ಧರ್ಮ 0, ಯಾಕಂದರೆ ಅವನು ದುಷ್ಟ ದುರ್ಯೋಧನ ಜೊತೆಯಲ್ಲಿದ್ದಾನೆ. ಅಭಕ್ತನ ಜೊತೆಯಲ್ಲಿದ್ದವಾಗ ನಮ್ಮ ಧರ್ಮವೂ ಕೂಡ ಅಧರ್ಮವಾಗ್ತದೆ.
ಪಾಪಂ ಭವತಿ ಧರ್ಮೋಪಿ ಯೋ ನ ಭಕ್ತಿ ಕೃತೋ ಹರೇ. ಇವನು ಧರ್ಮಾಚರಣೆ ಆದರೆ ದೇವರಲ್ಲಿ ಭಕ್ತಿ ಮಾಡೋದಿಲ್ಲ. ಆಗ ಅವರು ಧರ್ಮಾಚರಣೆ ಮಾಡಿದರೂ ಅವ್ರಿಗೆ ಅದು ಪಾಪನೇ ಬರ್ತದೆ ಅವರಿಗೆ ಹೊರತು ಪುಣ್ಯ ಬರೋದಿಲ್ಲ. ಭಕ್ತರ ದೇವರನ್ನು ಭಕ್ತಿ ಮಾಡ್ತಕ್ಕಂಥ ವಿಷಯದಲ್ಲಿ ಇದು ಇಂಪಾರ್ಟೆನ್ಸ್ ಅಂತ ತಿಳ್ಕೊಳ್ಬೇಕು. ಆದ್ದರಿಂದಾಗಿ ನಾನು ಮಾಡಿದ ಅಧರ್ಮ ಎಲ್ಲ ದೇವ್ರ ಭಕ್ತಿ ಮಾಡ್ತೀನಿ. ಆನಂತರ ಇವತ್ತಿನ ದಿವಸ ಏಕಾದಶಿ ಈರುಳ್ಳಿ ಭಜಿ ಮಾಡ್ಕೊಂಡು ತಿಂತೀನಿ. ಭಕ್ತಿನೇ ಅಲ್ಲ ಇದು. ಇಲ್ಲಿ ನನ್ನ ಭಕ್ತಿ ನಾರಾಯಣ ನಾರಾಯಣ ಗೋವಿಂದ 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 ಹರೇ ರಾಮ್ ಒಂದು ಲಕ್ಷ ಸಲ ಹೇಳ್ತೇನೆ ರೀ. ಭಕ್ತಿ ಮಾಡೋಲ್ಲ, ಇದು ಭಕ್ತಿ ಅಲ್ಲ. ಭಕ್ತಿ ಅಂದ್ರೇನು? ಪ್ರೀತಿ. ಪರಮಾತ್ಮಲ್ಲಿ ಪ್ರೀತಿ ಇದ್ದಾಗ ಪರಮಾತ್ಮ ಹೇಳಿದಂತೆ ನೀವು ಕೇಳಬೇಕು. ಹೇಳಿ, ಅಪ್ಪ ನಿನ್ನ ಮೇಲೆ ಭಾಳ ಪ್ರೀತಿ ಅದ, ನೀನು ಭಾಳ ಪ್ರೀತಿ ಮಾಡ್ತೀನಿ ಅಂತ ನಾನು ಹೇಳಿ ನಮಸ್ಕಾರ, ಅಪ್ಪನ ಕಾಲು ಹಿಡಿದು ನಮಸ್ಕಾರ ಮಾಡಿ ಆನಂತರ ಅಪ್ಪ ಹೇಳ್ತಾನೆ, ಏನೋ ಇವತ್ತು ಬರೀ ಸ್ನಾನ ಮಾಡಿ ಹೊರಟುಬಿಟ್ಟಲ್ಲ, ಸಂಧ್ಯಾ ವಂದನ, ದೇವ್ರ ಪೂಜೆ. ಅಪ್ಪ ಅವೆಲ್ಲ ನನ್ನ ಕಡೆಯಿಂದ ಆಗಂಗಿಲ್ಲ, ನನಗೆ ಹೇಳಲಿಕ್ಕೆ ಬರಬೇಡ್ರಿ. ಸುಮ್ಮನೆ ಮೂಲೆಯೊಳಗೆ ಕೂತ್ಕೊಂಡು ಗೋವಿಂದ ಗೋವಿಂದ ಹರೇ ರಾಮ್ ಅಂತ ಕೂತ್ಕೊಳ್ರಿ ಅಂತ ಉತ್ತರ ಕೊಟ್ಟರೆ ಭಕ್ತಿ ನಮಸ್ಕಾರ ಮಾಡಿದ್ದಕ್ಕೇನು ಉಪಯೋಗದ? ನಮ್ಮ ವಿದ್ಯಾರ್ಥಿಗಳು ನಾವು ಎದುರಿಗೆ ಬಂದ ಕ್ಷಣಕ್ಕೆ ಹೇಳ್ತಾರೆ, ಅತ್ಯಂತ ಭಕ್ತಿಯಿಂದ ಕಾಲು ಹಿಡಿತಾರೆ, ನಮಸ್ಕಾರ ಮಾಡ್ತಾರೆ, ಕೈ ಜೋಡಿಸ್ಕೊಂಡು ನಿಂದಿರ್ತಾರೆ. ಅದು ಹೇಳಿದ ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಬೆಳಗ್ಗೆ ಮಾಡಿದ ನಮಸ್ಕಾರಕ್ಕೆ ಅರ್ಥ ಇಲ್ಲ. ದೇವರಿಗೆ 10 ಪ್ರದಕ್ಷಿಣೆ 100 ಪ್ರದಕ್ಷಿಣೆ ಹಾಕಿ ಬೆಳಗ್ಗೆ ಎದ್ದ ಕ್ಷಣಕ್ಕೇನೆ ಸ್ನಾನ ಇರಲಿರದೆ ಚಹಾ ಕುಡಿದ್ರೆ ನೀವು ಮಾಡಿದ ಲಕ್ಷ ನಮಸ್ಕಾರಕ್ಕೆ 0 ಮಾರ್ಕ್ಸ್. ಭಗವಂತನ ಆಜ್ಞೆ ಏನದ? ಶ್ರೇಯಾನ್ ಸ್ವಧರ್ಮೋ ವಿಗುಣ. ಸ್ವಧರ್ಮ ಸರ್ವತಾ ಬಿಡಬೇಡಿ, ಧರ್ಮಾಚರಣೆ ಮಾಡಿ. ಇದು ಕೃಷ್ಣನ ಆರ್ಡರ್. ಕೃಷ್ಣನಲ್ಲಿ ಭಕ್ತಿ ಇದ್ದರೆ ಕೃಷ್ಣನ ಆರ್ಡರ್ನ ಆಚರಣೆ ಮಾಡ್ತೇವೆ. ಇದು ಕೇವಲ ಸ್ತುತ್ಯರ್ಥ, ದೊಡ್ಡಸ್ತು ಹೇಳೋದಕ್ಕೋಸ್ಕರ ಈ ರೀತಿಯಾಗಿರ್ತದೆ ಹೊರತು, ಆಕರ್ಷಣೆ ಮಾಡೋದಕ್ಕೋಸ್ಕರ ಇರ್ತದೆ ಹೊರತು, ವಿಶಿಷ್ಟ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬೀಳ್ತದೆ. ಆದರೆ ಅಧರ್ಮ, ನಾ ಭಕ್ತಿ ಮಾಡ್ತೀನಿ, ಅಧರ್ಮ ಮಾಡ್ತೀನಿ, ನನಗೆ ಹತ್ತಂಗಿಲ್ಲ ಅಂತಕೊಂಡು ಅನ್ಲಿಕ್ಕೆ ಹೋಗಬೇಡಿ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ 2 ಶ್ಲೋಕ ಬಂದಿದೆ. ಅಪಿ ಚೇತ್ ಸ ದುರಾಚಾರ ಭಜತೆ ಮಾಂ ಅನನ್ಯವಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವತಿಸೋ ಹಿ ಸಹ. ಒಬ್ಬ ದುರಾಚಾರಿ ವ್ಯಕ್ತಿ ಇದ್ದಾನೆ. ದಿನ ತಪ್ಪದೆ ಸರಿ ಕುಡಿತಾನೆ. ಆದರೆ ಗುಡಿಗೆ ಬರ್ತಾನೆ, ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾನೆ, ಕೂತ್ ಪಾರಾಯಣ ಮಾಡ್ತಾನೆ, ಭಾಗವತ್ ಪಾಠಕ್ಕೂ ಬರ್ತಾನೆ. ಅಂಥವ್ನು ಪಾಪಿ ಅಂತ ಅನ್ಬೇಕು, ಪುಣ್ಯವಂತ ಅನ್ಬೇಕು? ಭಗವಂತ ಹೇಳ್ತಾನೆ, ಒಂದು ವೇಳೆ ಅವನು ಪಶ್ಚಾತ್ತಾಪಪಟ್ಟು ನಾನು ಇನ್ನು ಮೇಲೆ ಇದನ್ನು ಬಿಡ್ತೀನಿ, ಪ್ರಯತ್ನ ಮಾಡ್ತೀನಿ, ಒಂದು ದಿವಸಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ, ಕ್ರಮವಾಗಿ ಬಿಡ್ತೀನಿ ಅಂತ ಹೇಳಿ ಭಗವಂತನನ್ನು ಭಕ್ತಿ ಮಾಡಿದರೆ ಅವನು ಸಜ್ಜನನಾಗ್ತಾನೆ ಅಂತ ತಿಳ್ಕೊಳ್ಬೇಕು. ಅವನು ಸಜ್ಜನ ಅಂತ ತಿಳ್ಕೊಳ್ಳಿ, ಅವಕಾಶ ಕೊಡಿ ಅವನಿಗೆ. ವೆಂಕಟೇಶ್ ಮಹಾತ್ಮೇಲೆ ಕೇಳಿದ್ದೀರಲ್ಲ, ಮಾಧವ ಮಾಡಿದಷ್ಟು ತಪ್ಪು ಯಾರು ಮಾಡಿದರು? ಆದರೆ ಅವನಿಗೆ ಪಶ್ಚಾತ್ತಾಪವಾಯಿತು, ಭಗವಂತನ ಭಕ್ತನಾದ, ಎಲ್ಲ ಪಾಪ ಹೊರಟೋಯ್ತು. ಅಜಾಮಿಳನ ಪಾಪ ಹೋಗಲಿಲ್ಲೇನು?
ಆದ್ದರಿಂದಾಗಿ ಅಪಿಸೇತ್ಸ ದುರಾಚಾರ ಭಜತೆ ಮಾಮನನ್ಯ ಭಾಕ್. ಏನ್ರಿ ಆಚಾರ್ಯರೇ, ನಮಗೆ ಮಡಿಯಲ್ಲಿ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನಿಮ್ಮ ದೇವ್ರನ್ನೂ ಬಿಡ್ತೀವಿ, ನಿಮ್ಮ ಭಜನೆಯೂ ಬಿಡ್ತೀವಿ, ನಿಮ್ಮ ಭಕ್ತಿನೂ ಬಿಡ್ತೀವಿ, ಎಲ್ಲ ಬಿಡ್ತೀವಿ ನಾನು ಬೇಡ. ಭಕ್ತಿ ಮಾಡ್ಲಿಕ್ಕೆ ಚಾಲು ಮಾಡಿರಿ, ದೇವ್ರು ಅನುಕೂಲ ಮಾಡಿಕೊಡ್ತಾನೆ. ಭಕ್ತನಾಗಿದ್ದರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ಸ ಗಚ್ಚತಿ. ನನ್ನ ಭಕ್ತಿ ಮಾಡ್ತಕ್ಕಂಥವನು ತಪ್ಪು ಮೊದಲು ತಪ್ಪು ಮಾಡಿದ್ದರೂ ಸಹಿತ ಭಕ್ತಿ ಮಾಡುವಾಗಲೂ ತಪ್ಪು ಮಾಡ್ತಾ ಇದ್ದು ಕೂಡ ಅವನು ಒಂದು ದಿವಸ ಸುಧಾರಿಸ್ತಾನೆ. ಯಾಕಂದ್ರೆ ನನ್ನ ಭಕ್ತಿ ವ್ಯರ್ಥ ಹೋಗೋದಿಲ್ಲ. ಅವನು ಬೇಗನೆ ಧರ್ಮಾತ್ಮನಾಗ್ತಾನೆ. ಹಿಂದಿನ ಶ್ಲೋಕ ಅಷ್ಟೇ ಅಲ್ಲ, ಮುಂದಿನ ಶ್ಲೋಕ ಜೋಡಿಸ್ಕೋಬೇಕು. ನನ್ನ ಭಕ್ತಿಯನ್ನು ಮಾಡ್ತಕ್ಕಂಥವನು ಬೇಗನೆ ಧರ್ಮಾತ್ಮನಾಗ್ತಾನೆ. ಆ ನಂತರ ಕ್ರಮವಾಗಿ ಒಳ್ಳೆಯ ಧರ್ಮ ಮಾಡಿ ಮುಕ್ತಿಯೋಗ್ಯನಾಗ್ತಾನೆ. ಕೌಂತೇಯ ಪ್ರತಿಜಾನೀಹಿ. ಕುಂತಿ ಪುತ್ರನಾದ ಅರ್ಜುನನೇ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಅಥವಾ ನೀನು ಚೆನ್ನಾಗಿ ಅರ್ಥ ಮಾಡಿಕೋ, ನಮೇ ಭಕ್ತ ಪ್ರಣಶ್ಯತೆ. ನನ್ನ ಭಕ್ತನಿಗೆ ವಿನಾಶ ಅಂತ ಅನ್ನೋದಿಲ್ಲ. ಅಂದರೆ ಅವನಿಗೆ ಭಾಳ ತ್ರಾಸಾಗ್ತದೆ ಅಂತಿಲ್ಲ, ಭಕ್ತ ಸುರಕ್ಷಿತವಾಗಿ ಉಳಿತಾನೆ. ಆದ್ದರಿಂದ ಭಕ್ತರಿಗೆ ಬಹಳ ಮಹತ್ವ ಇದೆ, ಭಕ್ತಿಗೆ ಬಹಳ ಮಹತ್ವವಿದೆ. ಗೀತಾ ಭಾಷ್ಯದಲ್ಲಿ ಆಚಾರ್ಯ ಬರೀತಾರೆ, ನಾ ವಿರತೋ ದುಶ್ಚರಿತಾನ್ ನಾ ಭಕ್ತೋ ನಾ ಸಮಾಹಿತಃ ಸಮ್ಯಕ್ ಭಕ್ತೋ ಭವೇತ್ ಕಶ್ಚಿತ್ ವಾಸುದೇವೇ ಅಮಲಾಶಯ. ಯಾವ ವ್ಯಕ್ತಿ ದುಶ್ಚರಿತ್ರ ಮಾಡಿದ್ದಾನೆ, ಆ ನಂತರ ಧರ್ಮಾಚರಣೆಯನ್ನು ಮಾಡಿಲ್ಲ, ಮೊದಲು ದೇವರು ಅಂತ ಅನ್ನಲಿಲ್ಲ, ಆದರೆ ಅವನು ಅಜಾಮಿಳನಂತ ಪಶ್ಚಾತ್ತಾಪಪಟ್ಟು ವಾಸುದೇವೇ ಅಮಲಾಶಯ, ಪರಮಾತ್ಮನಲ್ಲಿ ನಿಶ್ಚಿತವಾದ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಪರಮಾತ್ಮನಿಗೆ ಶರಣು ಬಂದರೆ ಸಮ್ಯಕ್ ಭಕ್ತೋ ಭವೇತ್, ಪರಮಾತ್ಮ ಹಿಂದಿನ ಪಾಪವನ್ನು ಕ್ಷಮಿಸಿಬಿಡ್ತಾನೆ, ಅವನು ಉತ್ತಮ ಭಕ್ತನಾಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನೆಲ್ಲ ಅವಕಾಶ ಕೊಡಿ, ಸುಧಾರಿಸಲಿಕ್ಕೆ ಅವಕಾಶ ಕೊಡಿ. ದೇವರ ಶ್ರೇಯಸ್ತದಂಶಾಶ್ಚ ಭವಂತಿ ಕ್ವಚ ಜ್ಞಾನತಃ. ಮುಂದೆ ಅವರು ದೇವರ್ಷಿಗಳು ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಆನಂತರ ಕ್ವಚಿತ್ ಪಾಪಂಚ ಪುಣ್ಯಾನಾಂ ವೃದ್ಧಯೇ ಭವತಿ ಸ್ಫುಟಂ ವೃತ್ಯಾತ್ರ ಯಥೇಂದ್ರಸ್ಯ ಜಾತಾ ಧರ್ಮಸ್ಯ ವೃದ್ಧಯೇ. ಮಾಡಿದ ಪಾಪ ಪುಣ್ಯದ ವೃದ್ಧಿಗೆ ಕಾರಣೀಭೂತವಾಗಬಹುದು ಭಕ್ತರಿದ್ದರೆ. ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡಿದ, ಅವನು ಬ್ರಾಹ್ಮಣ ವೃತ್ರಾಸುರ. ಆದರೆ ಇಂದ್ರ ಭಗವದ್ಭಕ್ತನಾದ್ದರಿಂದಾಗಿ ಆ ದೋಷ ಅವನಿಗೆ ತಟ್ಟಲಿಲ್ಲ. ದೇವಾನಾಂ ವಾ ಮುನೀನಾಂ ವಾ ಭವೇ ದೇವೇನ ನೃಣಾಂ. ಆಚಾರ್ಯರು ಇದೇ ಮಹಾಭಾರತ ಆತ್ಮನಿರ್ಣಯದಲ್ಲಿ 22ನೇ ಅಧ್ಯಾಯದಲ್ಲಿ 360ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇಂದ್ರ ತಪ್ಪು ಮಾಡಿದ, ಮುಂದೆ ತಪಸ್ಸು ಮಾಡಿ ಪುಣ್ಯವಂತು. ಋಷಿಗಳು ತಪ್ಪು ಮಾಡಿದರು, ವಿಶ್ವಾಮಿತ್ರರು ತಪ್ಪು ಮಾಡಿದರು ಸಾಕಷ್ಟು. ಪರಮಾತ್ಮ ಕ್ಷಮಿಸಿಬಿಟ್ಟ. ನಾನು ಮಾಡ್ತೀನಿ ಅಂತಕೊಂಡಂತಂದ್ರೆ ನಿನಗಿಲ್ಲ. ಮನುಷ್ಯರಿಗೆ, ಯಾಕಂದರೆ ಅವೆಲ್ಲ ಋಷಿಗಳು ದೇವತೆಗಳು 24 ತಾಸು ಭಗವಂತನ ಭಜಿಸ್ತಕ್ಕಂಥವರು, ಅವ್ರ ಕಡೆಯಿಂದ ತಪ್ಪಿ ಪಾಪ ಆಗಿದ್ದರೆ ಪರಮಾತ್ಮ ಕ್ಷಮಿಸಿಬಿಡ್ತಾನೆ.
ಆದರೆ ದೇವರಿಗೆ ಯಾವಾಗಲೂ ಆಗೊಮ್ಮೆ ಈಗೊಮ್ಮೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಳ್ತಾರೆ ಆಸೆಗೊಮ್ಮೆ ಬ್ಯಾಸಿಗೊಮ್ಮೆ ಅಂತ ಹೇಳ್ಕೊಂಡು ಅಂತೇಳಿ. ನಾವು ತಪ್ಪು ಮಾಡಿದರೆ ಅದು ತಪ್ಪೇ. ದೇವ್ರ ಹೆಸರು ತೆಗೆದುಕೊಂಡು ಆ ಕ್ಷಣಕ್ಕೆ ಎಲ್ಲ ಮುಗಿತು ಅಂತ ತಿಳ್ಕೊಳ್ಬೇಡ್ರಿ. ನೂರು ಪುಣ್ಯ ಇದ್ದವನು 1-2 ಪಾಪ ಮಾಡಿದರೆ ಪರಮಾತ್ಮ ಕ್ಷಮಿಸ್ತಾನೆ. 100 ಪಾಪ ಇದ್ದವನು ಪಾಪ ಮಾಡಿದರೆ ಕ್ಷಮಿಸ್ಬೇಕೇನು? ಪರಮಾತ್ಮ ಕ್ಷಮಿಸೋದಿಲ್ಲ. ಅದಕ್ಕೋಸ್ಕರ ಪಾಪ ಮಾಡ್ಲಿಕ್ಕೆ ಹೋಗ್ಬಾರದು. ಅದನ್ನು ತಿನ್ನು ಇದನ್ನು ಕುಡಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ? ಪಾಪ ಮಾಡಿದಷ್ಟು ದೇವರಿಂದ ದೂರ ಆಗ್ತೀವಿ ನಾವು. ಆಚಾರ ಸ್ಪಷ್ಟವಾಗಿ ದೇವಾನಾಂ ವಾ ಮುನೀನಾಂ ವಾ ಭವೇ ದೇವಂ. ಋಷಿಗಳು ದೇವತೆಗಳು ಮಾಡಿದ ತಪ್ಪು ಪುಣ್ಯವೃದ್ಧಿಗೆ ಕಾರಣವಾಗ್ತದೆ. ನವೇ ನೃಣಾಂ, ಮನುಷ್ಯರಿಗೆ ಈ ನಿಯಮ ಲಾಗೂ ಆಗೋದಿಲ್ಲ. ಪಾಪಂ ಯತ್ ಪುಣ್ಯಮೇವೇತತ್ ಅಸುರಾಣಾಂ ವಿಲೋಮತಃ. ಹೀಗಾಗಿ ದೇವತೆಗಳು ಋಷಿಗಳು ಮಾಡಿದ ತಪ್ಪು ಅವರ ಪುಣ್ಯವೃದ್ಧಿಗೆ ಕಾರಣವಾಗ್ತಾರೆ. ಅಸುರರಿಗೆ ಉಲ್ಟ, ಅವರು ಪುಣ್ಯ ಮಾಡಿದರೆ ಅದು ಪಾಪವೃದ್ಧಿಗೆ ಕಾರಣವಾಗ್ತದೆ. ದುರ್ಯೋಧನ ಪಾಂಡವರು ರಾಜಸೂಯಾಗ ಮಾಡಿದ ನೋಡಿ ಪುಂಡರೀಕಾಗ ಮಾಡಿದ. ಪುಣ್ಯ ಬಂತೇನು? ಇಲ್ಲ, ಅವನ 10 ಪಾಪ ಹೆಚ್ಚಾಯಿತು. ಯಾಕೆ? 24 ತಾಸು 100 ಪಾಪ ಮಾಡಿದಮ್ಮ 1-2 ಪುಣ್ಯ ಮಾಡಿದರೆ ಅದು ಲಾಗೂ ಆಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಯಾವಾಗಲೂ ಎಚ್ಚರ ಇರಬೇಕು. ನನ್ನ ಕಡೆಯಿಂದ ಪಾಪ ಕರ್ಮ ಆಗಬಾರ್ದು ಅಂತನ್ನೋ ಎಚ್ಚರ ನಮಗಿರಬೇಕು. ಈ ರೀತಿಯಾಗಿ ಪರಮಾತ್ಮನ ಭಕ್ತರ ಮಹಿಮೆ ಇದೆ. ನಾವು ಭಕ್ತರಾಗೋಣ. 100 ಒಳ್ಳೆಯದನ್ನು ಮಾಡಿ 1-2 ತಪ್ಪು ಮಾಡಿದರೆ ದೇವರು ಕ್ಷಮಿಸ್ತಾನೆ. 1-2 ಪುಣ್ಯ ಮಾಡಿ 1-2 ಸಲ ದೇವರನ್ನು ನೆನೆಸಿ 100 ಪಾಪ ಮಾಡಿದರೆ ಪರಮಾತ್ಮ ಕ್ಷಮಿಸೋದಿಲ್ಲ. ಇದು ಅವನ ನಿಯಮ, ಅವನ ಆಜ್ಞೆ, ಅವನ ಸತ್ಯ ಸಂಕಲ್ಪ. ನಾವು ಇದನ್ನು ಪರಿಪಾಲಿಸಲೇಬೇಕು. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.